Yes, it's a very, very big honor today. The first order Jagdish sir, ವೀರಶೈವಲಿಂಗಾಯತ ಮಹಾವೇದಿಕೆ ಬಳ್ಳಾರಿಯ ಅದೇ ರೀತಿ ವಿಶೇಷ ಆಹ್ವಾನಿತರು ಈ ದಿನ ನಮ್ಮ ವೀರಶೈವ ಲಿಂಗಾಯತ ಮಹಾವೇದಿಕೆ ಒಂದು ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಪ್ರಶಾಂತ್ ಕಲ್ಲೂರ್ ಸರ್. I make you a grand welcome to the degrees. Please welcome. ಜೋರಾದ ಸದ್ದು ಮತ್ತು ಎಲ್ಲವೂ ನೀನು ಹುಟ್ಟಿ ಬಂದ ದಿನ ತುಂಬಾನೇ ಶುಭಕರ. ಯಾಕೆಂದ್ರೆ ಪ್ರಶಾಂತ್ ಕಲ್ಲೂರ್ ಸರ್ ಅವರೊಂದಿಗೆ ಎಲ್ಲ ಆಹ್ವಾನಿತರ ಒಂದು ಆಗಮನ ಆಗ್ತಾ ಇದೆ. ಸೊ ವಿಶೇಷವಾಗಿ ದಯವಿಟ್ಟು ಪ್ಲೀಸ್ ಅಲ್ಲಿ ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ಅಕ್ಕ ತಾಯಿದ್ರೆ ಸ್ವಲ್ಪ ಮಟ್ಟಿಗೆ ತಮ್ಮ ಪ್ಲೇಸ್ ಎಲ್ಲ ಸ್ಥಗಿತ ಮಾಡಿಕೊಡ್ಬೇಕು. ದಯವಿಟ್ಟು ಪ್ಲೀಸ್ ಎಲ್ಲರೂ ಸ್ವಲ್ಪ ನಮ್ಮ ಆಸನವನ್ನು ಸ್ವೀಕಾರ ಮಾಡಿಕೊಡ್ಬೇಕು. ಇದು ತಮಗಾಗಿ ಮಾಡಿರ್ತಕ್ಕಂತಹ ವೇದಿಕೆ, ಇದು ನಿಮ್ಮ ಕಂಪನಿಯ ಗ್ರಾಮ. ಸ್ವಲ್ಪ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು. ಅಲ್ಲಿ ಲಾಸ್ಟ್ ಸ್ವಲ್ಪ ವಾಲಂಟಿಯರ್ಸ್ ನಮಗೆ ಕೋಆಪರೇಟ್ ಮಾಡಬೇಕು. ಸ್ವಲ್ಪ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು. ಅಲ್ಲಿ ಸ್ವಲ್ಪ ಎಲ್ಲರೂ ಕೂತ್ಕೊಳ್ಬೇಕು. ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರ ಸಂಘ ವೀರಶೈವ ಮಹಾ ಲಿಂಗಾಯತ ಇವರು ಬಳ್ಳಾರಿ ಜಿಲ್ಲೆಯ ತಮಗಾಗಿ ಕಾದಲ್ಪಟ್ಟಂತಹ ಆಸನ, ತಮಗಾಗಿ ಮಾಡಲ್ಪಟ್ಟಂತಹ ಆಸನ, ದಯವಿಟ್ಟು ಆಸನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಸೊ ಪ್ಲೀಸ್ ತಮ್ಮ ಆಸನವನ್ನು ಸ್ವೀಕಾರ ಮಾಡಿಕೊಳ್ಳಿ. ನನಗೆ ಎಲ್ಲೆಲ್ಲಿ ಇವರು ಕೇಸರಿ ಶಾಲ್ ಕಾಣ್ತಾ ಇದೆಯೋ ಅವರೆಲ್ಲರೂ ಸಹ ಆ ಆಸನದಲ್ಲಿ ಕೂತ್ಕೊಳ್ಬೇಕು. ಸೊ ಈ ವೇದಿಕೆ ಮುಂಭಾಗದಲ್ಲಿ ಎಲ್ಲರೂ ಸ್ವಲ್ಪ ಮುಂದೆ ಹೋಗಬೇಕು. ನಮ್ಮ ಪ್ರದೀಪ್ ಕ್ಯಾಮರಾ ಬಿಟ್ರೆ ಸೊ ದಯವಿಟ್ಟು ಪ್ಲೀಸ್ ಕೋಆಪರೇಟ್ ಮಾಡಬೇಕು. ನಮಗೆ ಸ್ವಲ್ಪ ಹೋಗ್ಬೋದು. ದಯವಿಟ್ಟು ಎಲ್ಲ ವೀರಶೈವ ಬಾಂಧವರಿಗೆ, ಎಲ್ಲ ಸಮಾಜ ಬಾಂಧವರಿಗೆ ಸ್ಟೇಜ್ ನಲ್ಲಿ ಯಾರು ಇರಬಾರ್ದು, ವೇದಿಕೆಯಲ್ಲಿ ಯಾರು ಕೈತಾರೆ ಅವರು ಮಾತ್ರ ವೇದಿಕೆ ಬರಬೇಕು. ದಯವಿಟ್ಟು ಪ್ಲೀಸ್ ಎಲ್ಲರೂ ಆಸನ ಅಲಂಕರಿಸಿ. ಎಲ್ಲರೂ ವೇದಿಕೆ ಮೇಲೆ ಯಾರು ಮಾಡ್ಕೊಳ್ಬೇಕು ಪದೇ ಪದೇ ಹೇಳ್ತಾ ಇದ್ದಾರೆ. ಸ್ವಲ್ಪ ಕಾರ್ಯಕರ್ತರು ನಮಗೆ ಕೋಆಪರೇಟ್ ಮಾಡಬೇಕು. ಆಸನ ಸ್ವೀಕಾರ ಮಾಡ್ಕೊಳ್ಬೇಕೆಲ್ಲರೂ ಆಗಬೇಕು. ಹಿರಿಯರಿಗೆ ಆಸನದ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಆಸನರಾಗಬೇಕು. ದಯಮಾಡಿ ಇರ್ತಕ್ಕಂಥವರು ವಾಲಂಟಿಯರ್ಸ್ ಬಿಟ್ಟು ಉಳಿದ ಎಲ್ಲ ಕೆಳಗೆ ಇರಲಿ. ಸುಂದರ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಸಿದ್ಧವಾಗಲಿದೆ. ದಯಮಾಡಿ ಎಲ್ಲರೂ ನಮಗೆ ನಿಗದಿಪಡಿಸಿದ ಆಸನಗಳಲ್ಲಿ ಆಸನರಾಗಬೇಕು. ಈಗ ತಾನೇ ಆಗಮನವಾಗ್ತಾ ಇದೆ ನಮ್ಮ ಪರಮ ಪೂಜಾ ಶ್ರೀ ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳ ಅವರ ಪಾದ ಸ್ಪರ್ಶಕ್ಕೆ ನಮಸ್ಕರಿಸುತ್ತಾ ನೇರವಾಗಿ ನಾನು ಅವರನ್ನ ದಿವ್ಯ ಸಾನ್ನಿಧ್ಯದ ಈ ಒಂದು ಕಾರ್ಯಕ್ರಮಕ್ಕೆ ಆಸನವನ್ನ ಸ್ವೀಕಾರ ಮಾಡಿಕೊಳ್ಳಲು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ. ಆದರದ ಸ್ವಾಗತ, ಸುಸ್ವಾಗತ. ಎಸ್ ಪರಮ ಪೂಜ್ಯರಾದಾಗ ನಾನು ಒಂದು ವೇದಿಕೆಯ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ವಿಶೇಷ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಎಸ್ ಸ್ವಾಮೀಜಿಗಳನ್ನು ನೇರವಾಗಿ ವೇದಿಕೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ನೇರವಾಗಿ ನಾನು ವೇದಿಕೆಯ ಆಸನಕ್ಕೆ ಬರ್ಮಾಡ್ಕೊಳ್ತಾ ಇದ್ದಾರೆ. ಎಸ್ ಖಂಡಿತ ಈಗ ಅತಿಥಿ ಗಣ್ಯರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಮುಂಚಿತವಾಗಿ ಬಸವಣ್ಣ ಇದ್ದಾಗ ನಾನು ವೀರಶೈವ ಲಿಂಗಾಯತ ಮಹಾವೇದಿಕೆ ನೋಡ್ತಾ ಇದ್ದೇನೆ. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂತದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗಮನ ಶರಣರ ಅನುಭಾವ
ಎಲ್ಲ ಭಾಗದ ಕೇಳು ನೋಡಯ್ಯ ಎಸ್ ಬಸವನ ಪಾದಕ್ಕೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ ಪರಮ ಪೂಜ್ಯ ಶ್ರೀ ಬಸವರಾಜ ಶಾಸ್ತ್ರಿಗಳು ಕಲ್ಯಾಣ ಚೌಕಿಪಟ್ಟಿ ಕಂಪ್ಲೀಟ್, ಅದೇ ರೀತಿ ಶ್ರೀ ಹಜರತ್ ಸೈಯದ್ ಶರೀಫ್ ಪ್ರಶಾಂತ್ ಕಲ್ಲೂರ್ ಸರ್ ಅವರಿಗೆ, ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ವಿ ಗೌಡ್ರು ಸರ್ ವೀರೇಶ್ವರ ಲಿಂಗಾಯತ ಮಹಾವೇದಿಕೆ ಅವರಿಗೆ ಕೂಡ ವೇದಿಕೆ ಮೇಲೆ ಆಹ್ವಾನ ಮಾಡ್ತಾ ಇದ್ದೇವೆ. ಈಗಾಗಲೇ ತಿಳಿಸಿದ ಹಾಗೆ ಇಂದಿನ ದಿನ ಸುದಿನ, ನೀನು ಬಾಳಿರ್ತಕ್ಕಂಥ ದಿನ, ನೂರಾರು ಕಾಲ ನಿನ್ನ ಹೆತ್ತ ಕಂಪನಿಗೆ ಒಬ್ಬರೇ ಒಬ್ಬರ ಚಂದ ವೀರಶೈವ ಲಿಂಗಾಯತ ಮಹಾವೇದಿಕೆ ಬಳ್ಳಾರಿಯ ಜಿಲ್ಲಾಧ್ಯಕ್ಷರು ಸನ್ಮಾನಿಸಿದ ಜಗದೀಶ್ ಹೊಸಕೋಟೆ ಸರ್ ಮಾಡ್ಕೊಳ್ತಾರೆ. ಎಸ್ ಹುಟ್ಟು ಹಬ್ಬಕ್ಕೆ ದಿನ ತುಂಬ ಆನಂದ ಧನ್ಯವಾದಗಳು ಸಲ್ಲಿಸೋಣ. ಅಭಿನಂದನೆ ಕೂಡ ತಮ್ಮ ಆಸನವನ್ನು ಗ್ರಹಿಸಿಕೊಳ್ಬೇಕು. श्री हजरत सैयद शाह अबुल हसन कादरी, आप आए तो आगमन है, तो जल्द से जल्द आप मंच की ओर आइए. ತಾವು ದಯವಿಟ್ಟು ವೇದಿಕೆ ಸ್ವೀಕಾರ ಮಾಡಿಕೊಳ್ಬೇಕು. ಇಟ್ಸ್ ಅ ಗ್ರೇಟ್ ಆನರ್ ಆಫ್ ದ ಡೇ. ವೀರಶೈವ ಲಿಂಗಾಯತ ಮಹಾವೇದಿಕೆ ಅರಿವು ಸಂಘಟನೆ ಕ್ರಾಂತಿ ನಮ್ಮ ಶ್ರೀಯುತ ಹೊಸಕೋಟೆ ಜಗದೀಶ್ವರ ವೀರಶೈವ ಲಿಂಗಾಯತ ಮಹಾಸಭೆ, ಶ್ರೀ ಪಂಚಾಕ್ಷರಪ್ಪ ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ಹಿರಿಯ ಮುಖಂಡರು ಕಂಪ್ಲಿ ಇವರನ್ನು ಕೂಡ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ಎಸ್ ಎಸ್ ಎಂ ಚನ್ನಯ್ಯಸ್ವಾಮಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಕಂಪ್ಲಿ ಇವರಿಗೆ ಕೂಡ ಪ್ರೀತಿಯ ಪೂರ್ವಕವಾಗಿ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಶ್ರೀ ಕಲ್ಲೂರಿ ವಿಶ್ವನಾಥ್ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಕಂಪ್ಲಿ ಇವರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನ ಮಾಡ್ತಾ ಇದ್ದೇವೆ. ಶ್ರೀ ವಾಲಿ ಕೊಟ್ಟಪ್ಪ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಕಂಪ್ಲಿ ಇವರು ಕೂಡ ವೇದಿಕೆ ಮೇಲೆ ನಾರಾಯಣ ಸ್ವಾಮಿ ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಂಘ ಕಂಪ್ಲಿ, ಶ್ರೀ ಡಿ ವೀರಪ್ಪ ಅಧ್ಯಕ್ಷರು ಪೇಟೆ ಬಸವೇಶ್ವರ ದೇವಸ್ಥಾನ ಸಮಿತಿ ಕಂಪ್ಲಿ ಇವರನ್ನು ಕೂಡ ನಾವು ಆಹ್ವಾನ ಮಾಡ್ತೀವಿ. ಕರೆ ನಮ್ಮದಾಗಿರುತ್ತೆ, ಪ್ರತ್ಯುತ್ತರ ನಿಮ್ಮದಾಗಿರಬೇಕು. ನಾನು ಕೂಡ ಮುಂದೂಡ್ತಾ ಇದ್ದೇನೆ, ಕೇಳಿಸಿರ್ತಕ್ಕಂಥ ಧ್ವನಿ ವೇದಿಕೆ ಮೇಲೆ ಆಸೀನರಾಗಬೇಕು. ಎಸ್, ಈಗ ಸಮಾಜಿತ ಶಿವಶಂಕರ ಗೌಡ ಅಧ್ಯಕ್ಷರು ಕಲ್ಬಾಜ್ ಕಬ್ಜಿ ಅವರು ಬರಬೇಕು. ಶ್ರೀ ಜಿ ಲಿಂಗನಗೌಡ ಅವರು ಸಹ ಬರಬೇಕು. ಶ್ರೀ ವಿ ವಿದ್ಯಾಧರ್ ಸರ್ ಕೋಶಾಧ್ಯಕ್ಷರು ವೀರಶೈವ ಲಿಂಗಾಯತ ಸಂಘ, ಶ್ರೀ ಶಂಭುಲಿಂಗ ಸರ್ ಅಧ್ಯಕ್ಷರು ವೀರಶೈವ ಲಿಂಗಾಯತ ಮಹಾವೇದಿಕೆ ಘಟಕ ಕಂಪ್ಲಿ, ಅದೇ ರೀತಿ ಶ್ರೀ ಅಂಗಡಿ ಶಂಕರಪ್ಪ ಸರ್ ಅವರು ಕೂಡ ರಾಜ್ಯ ನಿರ್ದೇಶಕರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅವರು ಕೂಡ ಬರಬೇಕು. ಶ್ರೀ ಎನ್ ಮಲ್ಲಿಕಾರ್ಜುನ್ ಅಧ್ಯಕ್ಷರು ಸರ್ ಬಿಎಂಸಿ ಕಾಲೇಜ್ ಹೊಸಪೇಟೆ ಅವರು ಸಹ ಬರಬೇಕು. ಅದೇ ರೀತಿ ಶ್ರೀ ಕರಿಬಸವನಗೌಡರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀ ಬಸವಲಿಂಗಪ್ಪ ಅಧ್ಯಕ್ಷರು ಹೇಮಾ ಸಮಾಜ ಅವರು ಕೂಡ ಬರಬೇಕು. ಅದೇ ರೀತಿ ಶ್ರೀಮತಿ ಶಾರದಾ ಜಗನ್ನಾಥ್ ಹಿರಬಟ್ ಮಾರ್ಗೆ ಶ್ರೀಮತಿ ಹೆಸರನ್ನು ನೋಡ್ತಾ ಇದ್ದೇನೆ. ಆ ಶ್ರೀಮತಿ ಕೂಡ ಯಾಕಂದ್ರೆ ನಮ್ಮ ತಾಯಿ ಸಮಾನ ಶ್ರೀಮತಿ ಶಾರದಾ ಜಗನ್ನಾಥ್ ಹಿರಬಟ್ ಮೇಡಮ್ ಇಂದ ಕೂಡ ಅವರು ಬರಬೇಕು. ಸನ್ಮಾನಿಸಿದ ಹೊನ್ನಳ್ಳಿ ಗಂಗಾಧರ್ ಸರ್ ಅವರು ಕೂಡ ಇದ್ದರೆ ಸಾಕು, ಅರಸನಾಗುವ ಅಗತ್ಯವಿಲ್ಲ ಅಂತ ಒಂದು ಅದ್ಭುತವಾದಂತಹ ಅರಸನ ನಾಯಕ ಯಾರಂದ್ರೆ ಹೊಸಕೋಟೆ ಜಗದೀಶ್ ಅವರ. ಯಾಕಂತಂದ್ರೆ ಪ್ರತಿಯೊಬ್ಬರ ಅರಸೋರ್ ನಾಯಕ ಎಂದು ಹೆಸರಾಗಿರ್ತಕ್ಕಂಥ ಉಸಿರಾಗಿರ್ತಕ್ಕಂಥ ಜಗದೀಶ್ ಅವರ ಕಾರ್ಯಕ್ರಮಕ್ಕೆ ಶ್ರೀ ಮಂಜುನಾಥ್ ನಾಯಕ್ ತಹಶೀಲ್ದಾರರು ಕಂಪ್ಲಿ ಅವರು ಕೂಡ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ವಾಸಕುಮಾರ್ ಸಿಪಿಐ ಕಂಪ್ಲಿ ಅವರಿಗೆ ಕೂಡ ಪ್ರೀತಿಪೂರ್ವಕವಾಗಿ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಶ್ರೀ ಟಿ ಎಂ ಸಿದ್ದಲಿಂಗಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುರುಗೋಡು ಕಂಪ್ಲಿ ಅವರು ಕೂಡ ಪ್ರೀತಿಪೂರ್ವಕವಾದಂತಹ ಆಹ್ವಾನ ಇದೆ. ಶ್ರೀ ಕುಮಾರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತಿ ಅವರನ್ನು ಕೂಡ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ಕೆ ಎಸ್ ಮಲ್ಲನಗೌಡ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರು ಅವರನ್ನು ಕೂಡ ನಾವು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇವೆ. ಶ್ರೀನಿವಾಸ ಎಡಬ್ಲ್ಯೂಇ ಕಂಪ್ಲಿ ಅವರು ಕೂಡ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಅರವಿ ಬಸವನ್ ಶ್ರೀ ಶ್ರೀನಿವಾಸ ರಾವ್ ವಾಸತ್ತಳ್ಳಿ ಅಧ್ಯಕ್ಷರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅವರನ್ನು ಕೂಡ ವೇದಿಕೆ ಮೇಲೆ ನಾವು ಪ್ರೀತಿಪೂರ್ವಕವಾದಂತ ಬರಮಾಡಿಕೊಳ್ತಾ ಇದ್ದೇವೆ. ಅವರು ಕೂಡ ಆಗಮಿಸಬೇಕಾಗಿ ವಿನಂತಿ. ದೇವಲಾಪುರ ಮಹಾದೇವ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಸನ್ಮಾನಿಸಿದ ದೇವಲಾಪುರ ಬಸವರಾಜ್ ಸರ್ ಅವರು ಕೂಡ ತಮ್ಮ ವೇದಿಕೆ ಮೇಲೆ ಆಸನವನ್ನು ಸ್ವೀಕಾರ ಮಾಡಿಕೊಳ್ಬೇಕಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಇಎಸ್ಐ ಕಾರ್ಮಿಕ
ಸನ್ಮಾನ್ಯ ಶ್ರೀಯುತ ತಿಪ್ಪೇಸ್ವಾಮಿ ಸರ್ ಅವರು ಕೂಡ ಇಲ್ಲಿದ್ರು ತಮ್ಮ ವೇದಿಕೆ ಮೇಲೆ ಆಸನವನ್ನು ಸ್ವೀಕಾರ ಮಾಡಿಕೊಳ್ಬೇಕು. ESI ಕಾರ್ಮಿಕ ಅಧ್ಯಕ್ಷರು ತಿಪ್ಪೇಸ್ವಾಮಿ. ಹಾಗೆಯೇ ಈ ಕಾರ್ಯಕ್ರಮದ ನಿರೂಪಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ನಾವು ಉತ್ತರವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀಮತಿ ಸುಮಂಗಲಾ ಪೂರ್ವಗುಂಪ ಅಕ್ಕಮಹಾದೇವಿ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ಅವರಿಗೂ ಕೂಡ ವೇದಿಕೆ ಮೇಲೆ ಆಗಮಿಸಲು ಕೋರಲಾಗಿದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಆರಕ್ಷಕರಿಗೂ ಹಾಗೂ ಅವರ ಅಭಿಮಾನಿಗಳಿಗೂ ಬಂಧುಗಳಿಗೂ ಹಾಗೂ ಅವರ ಪ್ರೀತಿ ಪೂರ್ವಕವಾದಂತಹ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಸಿಟಿ ಚಿನ್ನರಾಜ ಲೇಖಕರು ಹಾಗೆ ಕ್ರೀಡಾಪಟರು ಇವರನ್ನು ಕೂಡ ಪ್ರೀತಿಯ ಆದರದ ಸ್ವಾಗತ ಮಾಡಿಕೊಂಡಿದ್ದಾರೆ. ಎಸ್, ಸ್ವಾಗತ ಕಾರ್ಯಕ್ರಮಕ್ಕೆ ನಾನು ಈಗ ಬರಮಾಡಿಕೊಳ್ತೇನೆ. ಪರಗಿದ್ದ ತುಂಗಾ ಭದ್ರದ ತೀರದ ಈ ಒಂದು ಕಂಪ್ಲಿ, ತುಂಗಾ ಭದ್ರದ ತೊಡೆಯಲ್ಲಿ ಬೆವರು ಸುರಿಸಿದ ರೈತನ ನಾಡು, ಬಿಸಿಲು ಸುತ್ತ ಎದೆಯೊಳಗು ಭತ್ತ ಬಂಗಾರ ಬೆಳೆಯುವ ನಾಡು, ಒಂದು ಹನಿಗೂ ಪೂಜೆ ಮಾಡುವ ಶ್ರಮ ಜೀವಿಗಳು ಕಂಪ್ಲಿ, ಬಿಸಿಲಿನೊಳಗೆ ಹಸಿರು ಕನಸು ಅನ್ನದ ತೊಟ್ಟಿಲು ನನ್ನೋರು ಅದು ಕಂಪ್ಲಿ. ಜೋಳದ ಚಪಾಳಿನ ಬರಲಿ. ಎಸ್, ವಿಶೇಷವಾಗಿ ಸ್ವಾಗತ ಭಾಷಣಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೇನೆ ಮಾಜಿ ಪುರಸಭಾ ಅಧ್ಯಕ್ಷರು ಸನ್ಮಾನ್ಯ ಶ್ರೀಯುತ ವಿದ್ಯಾಧರ ವಾಗೀನ್ಗೇರಿ ಅವರನ್ನ. ಪಡೆದುಕೊಂಡು ಯುಗಮಾನದ ಶುರುವಾದಾಗ ನಾಗರಿಕತೆ ಅಂತೇಳಿ ಒಂದು ಪರಿಚಯವಾದಾಗ ಕೆಲ ಮೇಲ್ವರ್ಗದ ಜನರು ಚಾತುರ್ವರ್ಗಗಳ ಪರಿಚಯ ಮಾಡಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ನಾಲ್ಕೇ ನಾಲ್ಕು ಸಮುದಾಯಗಳನ್ನು ಸೃಷ್ಟಿ ಮಾಡಿ ಕೆಲ ಜನರನ್ನು ಕತ್ತಲಲ್ಲಿಟ್ಟಾಗ ಹಳ್ಳಿಗಳಿಂದ ಪಟ್ಟಣಗಳಿಂದ ಪೂಜ್ಯರು, ಜಂಗಮಾನಿಗಳು ಎಲ್ಲರೂ ಬೆಳಕಿಗೆ ಬಂದು ಬಿದ್ದಂತ ಮನಮಂದಿರಗಳಲ್ಲಿ ಸಾಲು ಗಿಡಮರಗಳ ಕೆಳಗಡೆ ಕುತ್ಕೊಂಡು ಲಿಂಗದೀಕ್ಷೆಯನ್ನು ಕೊಟ್ಟು, ಅನ್ನದಾನವನ್ನು ಕೊಟ್ಟು, ಅಕ್ಷರದಾನವನ್ನು ಕೊಟ್ಟು ಜನರನ್ನು ನಾಗರಿಕತೆಗೆ ಕರೆದುಕೊಂಡು ಬಂದಂತಹ ವಿಶಿಷ್ಟ ಸಮುದಾಯ ನನ್ನ ಈ ವೀರಶೈವ ಸಮುದಾಯ. ಇಂತಹ ಮಹಾನ್ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಪುಣ್ಯಾತ್ಮರು, ಪುಣ್ಯಶಾಲಿಗಳು. ನಿಮಗೊಂದು ಗೊತ್ತಿರಲಿ ಮಹನೀಯರೇ, ಅನಾದಿ ಕಾಲದಿಂದಲೂ ಪರೀಕ್ಷೆ ಮಾಡ್ತಾ ಬಂದಾಗ ನಾವು ನೋಡ್ಲಿಕ್ಕೆ ಒಂದೇ ಒಂದು ಕೆಲವು ವರ್ಗದ ಜನರು ತಮ್ಮ ಕಪಿಪುಷ್ಟಿಯಲ್ಲಿ ತಮ್ಮ ಕೆಲವೊಂದು ನಾಗರಿಕತೆಯನ್ನು ಎದುರುಕೊಂಡಾಗ ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥದ್ದು ಹೊರಡಮಾನ್ಯಗಳು, ಗುರುಗಳು. ಇವತ್ತಿಗೂ ಹೋಗ್ರಿ ನೀವು ಬೆಳಗಾವಿ ಹೋಗ್ರಿ, KAD ಸೊಸೈಟಿ ಇದೆ, ಬಳ್ಳಾರಿ ಹೋಗ್ರಿ, BD ಸಂಘ ಇದೆ, ಗುಲ್ಬರ್ಗಕ್ಕೆ ಹೋಗ್ರಿ, ಶಾಣಬಸಪ್ಪ ಅವರು ಕಟ್ಟಿರ್ತಕ್ಕಂಥ ಸಂಸ್ಥೆ ಇದೆ, ಹುಬ್ಬಳ್ಳಿಗೆ ಹೋದ್ರೆ 3000 ಮಠ, ಪಕ್ಕದ ಧಾರವಾಡಕ್ಕೆ ಹೋದ್ರೆ ಮುರುಘಾ ಮಠ, ನರನಾಳ ದೇವರು ತುಮಕೂರಿನ ಸಿದ್ಧರ ಶ್ರೀಗಳು, ಮೈಸೂರಿಗೆ ಹೋದ್ರೆ ಸುತ್ತೂರಿನ ಮಠ, ಈಗ ಮಠಮಾನ್ಯಗಳು ಸಾಕಷ್ಟಿವೆ. ಪಕ್ಕದ ಎಮ್ಮಿಗೂರಲ್ಲಿ ಪೂಜ್ಯರ ಸಂವಿಧಾನದಲ್ಲಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಒಂದು ವಿದ್ಯಾರ್ಥನೆ, ಅನ್ನದಾಸೋಹ ಎಲ್ಲವೂ ನಮಗೆ ಬೆಳೆದು ಬಂದಿರತಕ್ಕಂಥ ಮಹಾ ಸಂಘಟನೆ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಮಹಾಸಂಘಟನೆ. ಇಂಥ ಅತ್ಯಂತ ಭಕ್ತಿಪೂರ್ವಕವಾಗಿ ನಾಗರಿಕರ ಪಕ್ಷ ಮಾಡಿಸಿದಂತ ವಿಶಿಷ್ಟ ಸಮುದಾಯ ಹೊಂದಿರತಕ್ಕಂಥ ನಾವೆಲ್ಲ ಪುಣ್ಯಾತ್ಮರು. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾಗಿದ್ದ ಹೊಸಕೋಟೆ ಜಗದೀಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಕಷ್ಟು ಸ್ನೇಹಿತರು ಶ್ರಮಪಟ್ಟಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ನಿಮ್ಮಗಳ ಶಾಂತ ರೀತಿಯ ಸಂಯಮದ ವರ್ತನೆಯೇ ಇವತ್ತು ಕಾರ್ಯಕ್ರಮ ಯಶಸ್ವಿ ಕಾರಣವಾಗುತ್ತೆ. ಪ್ರತಿಭಾ ಪುರಸ್ಕಾರ 2026 ಅತ್ಯಂತ ಅದ್ಭುತವಾಗಿ ಮೂಡಿ ಬರಲಿಕ್ಕೆ ತಾವೆಲ್ಲರೂ ಕಾರಣಕರ್ತರಾಗ್ತೀರಿ. ಜೊತೆಗೆ ಈ ಬೃಹತ್ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಷಟಸ್ಥಳ ಬ್ರಹ್ಮ ಶ್ರೀ 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 ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಂಪಿ ಸಾಗರ ದೇವರ ಮಠ ಮಹಾಂತರ ಮಠ ಎಮ್ಮಿಯವರನ್ನು ಅವರ ಪಾದಾರವಿಂದರಲ್ಲಿ ನಮಸ್ಕರಿಸುತ್ತಾ ತಮ್ಮೆಲ್ಲರ ಪರವಾಗಿ ಈ ವೇದಿಕೆಗೆ ಉತ್ಪೂರ್ಣವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಬಸವೇಶ್ವರ ಶಾಲೆಯಲ್ಲಿ ಓದಿ ನಾವೆಲ್ಲರೂ ಇವತ್ತು ವಿದ್ಯಾವಂತರಿಂದ ನೆನೆಸಿಕೊಳ್ಳುತ್ತಾ ಹಜರತ್ ಸೈಯದ್ ಶಾ ಅಬುಲ್ ಹಸನ್ ಖಾದ್ರಿ ದಿವಾನ್ ಖಾನ ಮಸೂದಿಯ ಗುರುಗಳನ್ನು ಸಹ ಈ ವೇದಿಕೆಗೆ ಉತ್ಪೂರ್ವಕವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ ನಮ್ಮೆಲ್ಲರ ಆರೋಗ್ಯ ಮತ್ತು ವಿದ್ಯಾರ್ಜನೆಗೆ ಈ ಪ್ರಪಂಚಕ್ಕೆ ಪರಿಚಯ ಆ ಸೇವೆಯನ್ನು ಸಲ್ಲಿಸತಕ್ಕಂಥ ಬಂದಿರತಕ್ಕಂಥ ಕ್ರಿಶ್ಚಿಯನ್ ಫಾದರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಕಂಪ್ನಿ ತಾಲೂಕಿನ
ಹಿರಿಯರಾಗಿರ್ತಕ್ಕಂಥ ಶ್ರೀ ರವೀಂದ್ರ ಪಂಪಾಪತಿ ಅವರನ್ನು ಈ ವೇದಿಕೆಗೆ ಭಕ್ತಿಪೂರ್ವಕ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಜ್ಯಾಧ್ಯಕ್ಷರು ವೀರಶೈವ ಮಹಾವೇದಿಕೆಯನ್ನು ಹೃತ್ಪೂರ್ವಕವಾಗಿ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ವೀರಶೈವ ಲಿಂಗಾಯತ ಮಹಾಸಭಾ ವೇದಿಕೆಯ ಅಧ್ಯಕ್ಷರಾದ ಎಸ್.ಎಂ. ನಾಗರಾಜ್ ಅವರು ಹಾಗೂ ಇನ್ನುಳಿದ ಎಲ್ಲ ಹಿರಿಯ ತಮ್ಮಲ್ಲಿ ಕಳಕಳಿಯ ಮನವಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು. So please, music. ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಜಗಣ ಮುಂದೆ ಬಂತು ಬೇರೆ ಕೊಡಂತಾರ
ನಮ್ಮ ಸಿದ್ದಿ ಟಿವಿ ಥ್ಯಾಂಕ್ ಯು. ಚಾನೆಲ್ ಕೂಡ ವ್ಯವಸ್ಥೆ ಇದೆ. ಸೊ ಹೇಳಿ ಎಲ್ಲರೂ ಬನ್ನಿ ಸರ್, ಬನ್ನಿ ಸರ್. ನಮ್ಮ ಪರಸ್ಪರ ಜಗದೀಶ್ವರರಿಗೆ ಜೋರಾದ ಚಪ್ಪಾಳೆಯನ್ನು ಬೀಸಬೇಕು. ಹಲವು ಪ್ರವೃತ್ತವಾದ ಯೋಗಿಯವರಿಗೆ ಸರ್ ನೀವೊಂದು ಸ್ವಲ್ಪ ಮುಂದೆ ಬನ್ನಿ ಸರ್. ಸರ್ ಮುಂದೆ ಬನ್ನಿ. ಅವರು ಮನೆ ಹಾಕತ್ತಾರೆ ನಾವು ವಿಶೇಷವಾಗಿ ನಮ್ಮ ಇಲ್ಲಿ ಹೊಸಪೇಟೆ ಜಗದೀಶ್ವರ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವರ ಹುಟ್ಟಾಳತ್ವದಲ್ಲಿ ಇಲ್ಲಿ ಹಿರಿಯ ರೈತ ದಂಪತಿಗಳಾಗಿರ್ತಕ್ಕಂಥ ಜಿ ಶಿವನಂದಗೌಡ ದಂಪತಿಗಳು ಬರಬೇಕು ವೇದಿಕೆ ಮೇಲೆ. ಯಾಕಂದ್ರೆ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಆನಂದ ಆನಂದ ನಡೆ ನಡೆ. ಹಲೋ ಮೇಡಮ್. ಪೌರ ಕಾರ್ಮಿಕರೊಂದಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಅದಕ್ಕಿಂತ ಹೆಚ್ಚಾಗಿ ಶ್ರೀ ಹೊಸಪೇಟೆ ಜಗದೀಶ್ ಅನ್ನೋರು ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸೋಣ. ಕಾರಣ ನಾನಾ ವ್ಯಕ್ತಿಗಳು ಕೂಡ ಹುಟ್ಟುಹಬ್ಬಗಳನ್ನು ಕೂಡ ಆಚರಣೆ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಈ ದಿನ ಈ ಒಂದು ಸುವಿದಿನ ಅವರ ಒಂದು ಸವಿ ನೆನಪು ಮತ್ತು ಹುಟ್ಟುಹಬ್ಬದ ನೆನಪಿಗಾಗಿ ಪೌರ ಕಾರ್ಮಿಕರಿಗೆ ವಿಶೇಷವಾದಂತಹ ಅವರಿಗೆ ಸನ್ಮಾನವನ್ನು ನೆರವೇರಿಸುವ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಅವರಿಗೆ ನಾವು ಮತ್ತೊಮ್ಮೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸೋಣ. ನಮ್ಮ ಆರೋಗ್ಯ ಸುರಕ್ಷಿತವಾಗಿರಬೇಕಂದ್ರೆ ವೈದ್ಯರು ಹೇಗೆ ಮುಖ್ಯ, ಆ ಆರೋಗ್ಯಕ್ಕೆ ಮೂಲ ಅಡಿಪಾಯಿ ಸ್ವಚ್ಛತೆಯು ಕೂಡ ಹಾಗೆ ಮುಖ್ಯ. ಆ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸ್ವಚ್ಛತಾ ರೂಪದಲ್ಲಿ ನಮಗೆ ಒಳ್ಳೆಯ ವಾತಾವರಣ ನಿರ್ಮಿಸಿಕೊಡಲು ಸಹಕರಿಸಿರುವಂತಹ ಪೌರ ಕಾರ್ಮಿಕರಂತೆ ದಿನದ ಒಪ್ಪತ್ತಿನ ಊಟಕ್ಕೂ ಕೂಡ ನಾವು ಯಾವ ಮಟ್ಟಕ್ಕೆ ಇರ್ತೀವಿ ಅನ್ನೋದು ಕೂಡ ಮುಖ್ಯವಾಗಿರುತ್ತದೆ. ಹಾಗಾಗಿ ನಮ್ಮ ಒಂದು ಪ್ರತಿದಿನದ ಆಹಾರಕ್ಕೆ ಮೂಲ ಅಡಿಪಾಯವೇ ನಮ್ಮ ರೈತ. ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಬರಲಿ.
ಶುಭಾಶಯ ಕೂಡ ತಿಳಿಸ್ತಾ ಇದ್ದಾರೆ. ಶ್ರೀ ಹೊಸಕೋಟೆ ಜಗದೀಶ್ ಅವರ ಅಭಿಮಾನಿಗಳು ಸರ್ ಹಲೋ ಸರ್ ಕ್ಲೋಸ್ ಸರ್ ಪ್ರಮೋದ್ ಮತ್ತು ಅವರ ಅಭಿಮಾನಿಗಳು ಅಣ್ಣ ತಮ್ಮಂದಿರು ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಸರ್ ದಯವಿಟ್ಟು ಯಾರು ವೇದಿಕೆ ಮೇಲೆ ಬರಲಿಲ್ಲ, ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಲಿಲ್ಲ. ಹೊಸಕೋಟೆ ಜಗದೀಶ್ ಅಣ್ಣನ ಮೇಲೆ ಇರಲೇಬೇಕು. ಯಾಕಂದ್ರೆ ಈಗ ಮುಂದಿನ ಅವರ ಧ್ವನಿಯ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಂಪ್ಲಿ ನಗರದಲ್ಲಿ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಅರಿವು ಸಂಘಟನೆ ಕ್ರಾಂತಿ ಅಡಿಯಲ್ಲಿ ಈ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾದಂಥ ಹೊಸಕೋಟೆ ಜಗದೀಶ್ ಅವರ ಹುಟ್ಟುಹಬ್ಬದ ನಿಮಿತ್ತ ಪ್ರತಿಭಾ ಪುರಸ್ಕಾರದ ವಿಶೇಷ ಸನ್ಮಾನದ ಸಮಾರಂಭದಲ್ಲಿ ನೇತೃತ್ವ ವಹಿಸಿರುವ ಇಸ್ಲಾಂ ಧರ್ಮಗುರುಗಳಲ್ಲಿ ಕ್ರಿಶ್ಚಿಯನ್ ಧರ್ಮಗುರುಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮ್ಮ ಭಾಗದ ಗೋಪಾಲಕರಾದಂಥ ಪಂಡಿತೋತ್ತಮರಾದ ಬಸವರಾಜ ಶಾಸ್ತ್ರಿಗಳಲ್ಲಿ ಅಭಿವಂದಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವ ವೀರಶೈವ ಲಿಂಗಾಯತ ಮಹಾವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಪ್ರಶಾಂತ್ ಕಲ್ಲೂರ್ ಸರ್ ಅವರೇ, ಹುಟ್ಟುಹಬ್ಬ ಆಚರಿಸಿಕೊಳ್ತಕ್ಕಂಥ ಹೊಸಕೋಟೆ ಜಗದೀಶ್ ಸರ್ ಅವರೇ, ಲಗ್ನ ಪತ್ರದ ಒಂದು ಮಾತು ಬರೆದಿರ್ತಾರೆ, ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ. ಹಂಗೆ ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ, ಗಣ್ಯರೇ, ಮಾನ್ಯರೇ, ಸಜ್ಜನರೇ, ಆಗಮಿಸಿರುವ ತಾಯಂದಿರೇ, ಮುದ್ದು ಮಕ್ಕಳೇ, ಮಾಧ್ಯಮ ಮಿತ್ರರೇ, ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಕಣ್ಣಿಗೂ ದಣಿವಾಗದ, ಕೇಳಿದರೂ ಕಿವಿಗೂ ದಣಿವಾಗದ ಕಾರ್ಯಕ್ರಮವನ್ನು ಇಲ್ಲಿ ಜಗದೀಶ್ ಅವರ ಹುಟ್ಟುಹಬ್ಬದ ನಿಮಿತ್ತ ಏರ್ಪಡಿಸಿದ್ದಾರೆ. ಹೆಚ್ಚು ಸಮಯ ನಿಮ್ಮ ಜೊತೆ ನಾನು ಇರಬೇಕಾಗಿದೆ. ಪೂರ್ವಭಾವಿ ಕಾರ್ಯಕ್ರಮಗಳಿರೋದ್ರಿಂದ ನಾನು ವೇದಿಕೆಯಿಂದ ಬೇಗ ನಿರ್ಗಮಿಸಬೇಕಾಗಿರೋದ್ರಿಂದ ಪ್ರಶಾಂತ್ ಕಲ್ಲೂರ್ ಅವರ ನನ್ನ ನೇತೃತ್ವ ಇವತ್ತೇ ಬಿದ್ದಿದ್ದಾರೆ. ಆದರೆ ನನ್ನ ಆತ್ಮದ ಸೂತ್ರದಲ್ಲಿ ಪ್ರಶಾಂತ್ ಕಲ್ಲೂರ್ ಅವರು ಬಹಳ ದಿವಸಗಳ ಪರಿಚಯ. ಅವರು ಸಮಾಜದ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜ ಅದರ ಸಂವಿಧಾನ ಏನು ಅಂದರೆ, ಶತ್ರು ಇಲ್ಲದ, ಶತ್ರು ಆಗದೇ ಇರುವ ಒಂದು ಸಂವಿಧಾನವನ್ನು ಕಟ್ಟಿಕೊಟ್ಟಂಥ ಸಮಾಜ ಯಾವುದಾದ್ರೂ ಇದ್ದರೆ ಅದು ವೀರಶೈವ ಲಿಂಗಾಯತ ಸಮಾಜ. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಶತ್ರು ಆಗುವಂಥ ಗುಣಧರ್ಮಗಳಿಲ್ಲ, ಅವರಿಗೆ ಯಾರು ಶತ್ರುಗಳೇ ಇಲ್ಲ. ನಾನು ಅನೇಕ ವೇದಿಕೆಗಳಲ್ಲಿ ಹೇಳ್ತಿರ್ತೇನೆ, ಲಿಂಗಾಯತ ಸಮುದಾಯದ ಶಕ್ತಿ ಅಂತದ್ದು ಅಂದರೆ ಅವರು ವಾಸ ಮಾಡುವಂಥ ಏರಿಯಾ ಏನೈತೆ, ಜನ, ಜಾಗ, ಸ್ಥಳ, ಅಲ್ಲಿ ಬಾಡಿಗೆ ಹೆಚ್ಚು ನಡೀತಾರೆ. ಅವರು ವಾಸ ಮಾಡುವಂಥ ಪ್ಲಾಟ್ಗಳೇನದವ, ನೆಲದ ರೇಟ್ ಹೆಚ್ಚಾಗ್ತದೆ. ನೆಲದ ರೇಟ್ ಹೆಚ್ಚಾಗಬೇಕು ಅಂದರೆ ಅವರ ಸಂಸ್ಕೃತಿ ಅಂಥದ್ದಿದೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. CM ಇಬ್ರಾಹಿಂ ಅವರು ಒಂದು ಮಾತು ಹೇಳ್ತಾರೆ, ಕರ್ನಾಟಕದಲ್ಲಿ ಸ್ವತಂತ್ರದ ನಂತರ ವೀರಶೈವ ಲಿಂಗಾಯತ ಸಮುದಾಯದ ಮಠಗಳು
ಶಿಕ್ಷಣ ಸಂಸ್ಥೆಯನ್ನ ಕಟ್ಟದೇ ಹೋಗಿದ್ರೆ ಎಲ್ಲ 7 ಕೋಟಿ ಜನನು ಹೆಬ್ಬಟ್ಟಿನಲ್ಲಿರ್ತಿದ್ದೇವೆ ಅಂತೇಳಿ ಸಿಎಂ ಇಬ್ರಾಹಿಂ ಅವರು ಹೇಳ್ತಾರೆ. ಅನ್ನದಲ್ಲಿ ಸಮಾನತೆಯನ್ನು ತಂದಂತ ಸಮಾಜ, ವಸ್ತ್ರದಲ್ಲಿ ಸಮಾನತೆಯನ್ನು ತಂದಂತ ಸಮಾಜ, ನೆರಳಿನಲ್ಲಿ ಪ್ರೀತಿಯ ಕರಳಿನಲ್ಲಿ ಮಾರ್ಗದರ್ಶನ ಮಾಡುವ ಬೆರಳಿನಲ್ಲಿ ಸಮಾನತೆಯನ್ನು ತಂದಂತ ಸಮಾಜ ಯಾವುದಾದ್ರೂ ಇದ್ರೆ ಅದು ವೀರಶೈವ ಲಿಂಗಾಯತ ಸಮಾಜ. ಪ್ರಶಾಂತ್ ಕಲ್ಲೂರ್ ಅವರು ನನ್ನ ಜೊತೆ ಮಾತನಾಡ್ತಾ ಹೇಳಿದ್ರು, ಉದ್ಘಾಟನೆ ಯಾರು ಮಾಡಬೇಕು? ಆವ ಮುಖದಿಂದ ಬಂದರು ತೃಪ್ತಿ ಒಂದೇ ನೋಡ, ಕಣ್ಣಿಲೆ ನೋಡಿ ಆನಂದ ಪಡುವುದು ಸಮಯ ಬಹಳ ಇಲ್ಲ, ಕಿವಿಲೆ ಕೇಳಿ ಆನಂದ ಪಡುವುದು, ಕೈಲೆ ಮುಟ್ಟಿ ಆನಂದ ಪಡುವುದು ಯಾವುದು ಅಂದ್ರೆ ಇದೊಂದು ಮುಖ ಬೇರೆ, ಕಿವಿ ಅನ್ನೋದೊಂದು ಮುಖ, ಕಣ್ಣು ಅನ್ನೋದು ಒಂದು ಮುಖ, ಕೈ ಅನ್ನೋದು ಒಂದು ಮುಖ. ಆವ ಮುಖದಿಂದ ಬಂದರೂ ತೃಪ್ತಿ ಒಂದೇ ನೋಡ, ಆನಂದ ಪಡುವಂತ ಮನಸ್ಸು ಒಂದೇ ಹೇಗೆ ಆಗಿದೆನೋ ಇಲ್ಲಿ ಯಾರೇ ಉದ್ಘಾಟನೆ ಮಾಡಿದ್ದರೂ ಸಹಿತ ಅದು ಭಗವಂತನೇ ಒಬ್ಬನೇ ಇದ್ದಾನೆ ಅನ್ನುವಂಥ ದೃಷ್ಟಿಕೋನ ಬೆಳೆಸಿರುವಂಥ ಸಮಾಜ ಯಾವುದಾದ್ರೂ ಅದು ವೀರಶೈವ ಸಮಾಜ. ಅದಕ್ಕೆ ಹೇಳಿದ್ರು ಆಚಾರ್ಯ, ಇದರ ಉದ್ಘಾಟನೆ ಯಾರು ಮಾಡಬೇಕು? ರೈತರ ಕಡೆಯಿಂದ ಮಾಡೋಣ, ಕಾರ್ಮಿಕರ ಕಡೆಯಿಂದ ಮಾಡಿಸೋಣ ಅಂತ. ಫೋಟೋ ತೆಗೆಸೋಳು ಸಲಿಂದೇ ವೇದಿಕೆ ಹತ್ತುವಂತ ವ್ಯವಸ್ಥೆಯಲ್ಲಿ ಯಾರು ಉದ್ಘಾಟನೆ ಮಾಡಿದ್ರು ಅದು ನಾನೇ ಅನ್ನುವಂಥ ಒಂದು ಸಂಸ್ಕಾರ ಸಂಸ್ಕೃತಿ ಐತಲ್ಲ, ಆ ಸಂಸ್ಕೃತಿಯಿಂದ ವ್ಯಕ್ತಿ ದೊಡ್ಡವಾಗ್ತಾನೆ ಹೊರತು ವ್ಯಕ್ತಿ ದೊಡ್ಡವಾಗಬೇಕು ಅಂದ್ರೆ ಗೋಡಂಬಿ ದ್ರಾಕ್ಷಿ ತಿಂದು ದೊಡ್ಡವಾಗಕ್ಕಾಗಂಗಿಲ್ಲ, ಬಟ್ಟೆ ಹಾಕೊಂಡು ದೊಡ್ಡವನಾಗಕ್ಕಾಗಂಗಿಲ್ಲ, ಬಂಗಾರ ಹಾಕೊಂಡು ವ್ಯಕ್ತಿ ದೊಡ್ಡವಾಗಕ್ಕಾಗಂಗಿಲ್ಲ. ಏನು ಧರಿಸ್ಕೋಬೇಕು ಅಂದ್ರೆ ಬಟ್ಟೆ ಜುಟ್ಟ ಇವುಗಳಿಂದ ನಾವು ದೊಡ್ಡವರು ಅನ್ಸ್ಕೊಳ್ಳಿಕ್ಕೆ ಬರಂಗಿಲ್ಲ. ಯಾವುದು ಧರಿಸ್ಕೋಬೇಕು ಅಂದ್ರೆ ಸತ್ಯವನ್ನು ಧರಿಸ್ಕೊಳ್ಬೇಕು, ಅಹಿಂಸೆಯನ್ನು ಧರಿಸ್ಕೊಳ್ಬೇಕು, ಅಸ್ಥೇಯವನ್ನು ಧರಿಸ್ಕೊಳ್ಬೇಕು, ದಯೆಯನ್ನು ಧರಿಸ್ಕೊಳ್ಬೇಕು, ದಾನವನ್ನು ಧರಿಸ್ಕೊಳ್ಬೇಕು. ನಾನು ಹೇಳೋದು ತಿಳಿದ್ರೆ ಅದನ್ನೇ ಬಸವಣ್ಣ ಮಾನವತೆವಾದಿ ಬಸವಣ್ಣವರು ಏನ್ ಹೇಳ್ತಾರೆ, ವಿಶ್ವಗುರು ಬಸವಣ್ಣ ಏನ್ ಹೇಳ್ತಾರೆ ಅಂದ್ರೆ ಕಳಬೇಡ ಖುಷಿಯನ್ನು ಉಳಿಯಲು ಬೇಡ. ಇವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ರೆ ವ್ಯಕ್ತಿ ದೊಡ್ಡವಾಗಲಿಕ್ಕೆ ಸಾಧ್ಯ. ಬೆಳಿಗ್ಗೆ ಎದ್ದರೆ ನಮಗೆ ಚಿಂತೆ ಏನಪ್ಪ, ನಮಗೆ ಚಿಂತೆ ಏನೋ ನಮ್ಮ ಹೆಂಡತಿ ಮಕ್ಕಳು ಇಷ್ಟೇ ಚಿಂತೆ. ಆದ್ರೆ ಪ್ರಶಾಂತ್ ಕಲ್ಲೂರ್ ಅವರು ನೋಡ್ಲಿಕ್ಕೆ ಏನಂತಾರೆ ಜಿಮ್ಮಿಗೆ ಹೋಗಿಲ್ಲ, ಸ್ವಿಮ್ಮಿಗೆ ಹೋಗಿಲ್ಲ, ಅವರು ನೋಡ್ಲಿಕ್ಕೆ ಅವೇನು ಕುಸ್ತಿ ಪೈಲ್ವಾನ್ ಟೈಪ್ ಇಲ್ಲ. ಆದ್ರೆ ಇಡೀ ರಾಜ್ಯಾದ್ಯಂತ ಅವರ ನಾಯಕ ಯಾವಾಗಿಂದ ಆದ್ರು ಅಂದ್ರೆ ಅವರು ಕಾಯಕರಿಂದ ನಾಯಕರಾದರು. ಅನ್ಸಾರಿ ವಚನ ಪುಸ್ತಕ ಕೊಟ್ಟಿದ್ದೀನಿ, ನೀನು ಹೀರೋ ಆಗ್ಬೇಕಂದ್ರೆ ಜಿಮ್ಮಿಗೆ ಹೋಗಿ ಸ್ವಿಮ್ಮಿಗೆ ಹೋಗಿ ಆಗ್ಬೇಡ, ಸುಮ್ಮಿದ್ದು ಬಿಡು, ತಾನೇ ನಾಯಕ ಆಗ್ತಾನೆ. ವೀರಶೈವ ಸಮಾಜದ ಮೂಲ ಮಂತ್ರ ಏನು ಅಂದ್ರೆ ಪರನಿಂದೆ ಮಾಡಬೇಡ, ಆತ್ಮಸ್ತುತಿ ಹೇಳ್ಕೋಬೇಡ. ಇವೆರಡನ್ನ ಅನುಸರಿಸಿಕೊಂಡು ಸಮಾಜದಲ್ಲಿ ಕೆಲಸ ಮಾಡುವಂತ ಹೇಳಿಕೊಟ್ಟಂತಾರೆ. ಅದಕ್ಕೆ ಜಗದೀಶ್ ಅವರು ನಾವು ಬಹಳ 2-3 ವರ್ಷದಿಂದ ಅವರನ್ನು ಗಮನಿಸ್ತಾ ಇದೆ. ಅವ್ರು ನಾನು ಹುಟ್ಟುಹಬ್ಬಕ್ಕೆ ಬಂದು ಅವರ ಪ್ರೀತಿಯಿಂದ ವೇದಿಕೆಯಲ್ಲಿ ಭಾಗಿಯಾದ ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಒಂದು ಹುಟ್ಟು ಹಬ್ಬವಾಗಬೇಕು ಅಂದ್ರೆ ಹೆತ್ತೋರಿಗೆ ಹೆರ್ಕೊಂಡು ಹೋದಂತ, ಮನೆಯಾಗ ಹುಡುಗರ ಮಕ್ಕಳು ಅಂತ. ಆದರೆ ಜಗದೀಶ್ ಅವರ ಹುಟ್ಟು ಹಬ್ಬವನ್ನ ಗಡಿ ದಾಟಿದ ಜನಾಂಗದ ಪ್ರೀತಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂದ್ರೆ ಅವರು ಬೆವರು ಸುರಿಸಿದ್ದಾರೆ ಅಂದ್ರೆ ಸಾಧ್ಯ ಆಗಿದೆ. ಬೆವರಿನಲ್ಲಿ ಪವರ್ ಇದೆ. ಬೆವರು ಮನೆಗಾಗಿ ಸುರಿಸೋರು ಬಹಳ ಮಂದಿ, ಮಕ್ಕಳಿಗಾಗಿ ಸುರಿಸೋರು ಬಹಳ ಮಂದಿ, ಸಮಾಜಕ್ಕಾಗಿ
ವಿದ್ಯೆಗಾಗಿ ಸುರಿಸೋರು ಸಂಖ್ಯೆಗಳಿಲ್ಲ. ವಿದ್ಯಾ ವಿವಾದಾಯ ಧನಮ್ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಕಲಶ ಸಾಧು ವಿಪರೀತಮೇತ ಜ್ಞಾನಾಯ ದಾನಾಯ ಚ ರಕ್ಷಣೆ. ಮನುಷ್ಯನಿಗೆ ಭಗವಂತ ಕೊಡ್ತಾನೆ, ಜ್ಞಾನ ಕೊಡ್ತಾನೆ. ಜ್ಞಾನ ಇದ್ದವ ವಾದ ಮಾಡ್ಕೋಬಹುದು. ವಿದ್ಯಾ ವಿವಾದಾಯ ಧನಮ್ಮದಾಯ ಸಂಪತ್ತು ಕೊಡ್ತಾನೆ, ಅಹಂಕಾರ ಬಳಸಿದ್ರೆ. ಶಕ್ತಿ ಕೊಡ್ತಾನೆ, ಮತ್ತೊಬ್ಬರಿಗೆ ಹಿಂಸೆಗೆ ಬಳಸಿದ್ರೆ. ಆದರೆ ಮಹಾತ್ಮರು ಆದವರು, ಸಜ್ಜನರಾದವರು ಏನ್ ಮಾಡ್ತಾರೆ ಅಂದ್ರೆ, ವಿದ್ಯೆ ಇತ್ತು ಅಂದ್ರೆ ಜ್ಞಾನಾಯ ದಾನಾಯ ಚ ರಕ್ಷಣ. ಅವರಲ್ಲಿರುವಂಥ ಜ್ಞಾನವನ್ನ ಉಪದೇಶದ ಮುಖಾಂತರ ಮುಟ್ಲಿ ಅಂತ ಹೇಳಿ ಗುರುಗಳು ಕರೆಸಿದ್ದಾರೆ. ಅವರಲ್ಲಿರುವ ಸಂಪತ್ತನ್ನ ವಿದ್ಯಾರ್ಥಿಗಳಿಗೆ ಮುಟ್ಲಿ ಅಂತ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ. ಅವರೇ ಸಜ್ಜನರು. ಏನ್ ನಮ್ಮ ಜಗದೀಶ್ ಅವ್ರು ಮಾಡ್ತಾ ಇದಾರಲ್ಲ, ಅದು ಸಜ್ಜನದ ಕೆಲಸ. ಅಕ್ಕಮಾದೇವಿಯವರು ಹೇಳ್ತಾರೆ, ಸಜ್ಜನಳಾಗಿ ನಾವು ಮಜ್ಜನಕ್ಕೆ ಹೋಗುವಿ. ನೀವು ಸ್ನಾನ ಮಾಡೋದ್ರಿಂದ ಮೊದಲು ಸಜ್ಜನರಾಗ್ರಿ. ಸಜ್ಜನರಾಗುವುದು ಅಂದ್ರೆ ಬಟ್ಟೆ ಹಾಕೊಂಡು ಅಲ್ಲ, ಆಚರಣೆಯಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾನು ಹೆಚ್ಚು ವೇದಿಕೆಯನ್ನು ಹೆಚ್ಚಿಗೆ ತೆಗೆದುಕೊಳ್ಳದೆ ಪ್ರಶಾಂತ್ ಕಲ್ಲೂರ್ ಅವರಿಗೆ ಮತ್ತೊಮ್ಮೆ ನಮ್ಮ ಮಠದ ಕಾರ್ಯಕ್ರಮದಲ್ಲಿ ಆಹ್ವಾನ ನೀಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಜಗದೀಶ್ ಅವರಿಗೆ ಭಗವಂತ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಬಸವಾದಿ ಪ್ರಮುಖರು ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳು ಕೊಟ್ಟು ಕಾಪಾಡಿ ಈ ಕಾರ್ಯಕ್ರಮ ನಾನು ನಿರ್ಗಮಿಸಿದ ಇದು ಇನ್ನೂ ಉತ್ತರೋತ್ತರವಾಗಿ ಕಾರ್ಯಕ್ರಮ ಪೂರ್ಣ ನೆರವೇರಲಿ. ಯಾರೂ ಗಲಾಟೆ ಮಾಡದೆ ಅವರ ಏನು ಸತ್ಸಂಕಲ್ಪಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ನಡೀಲಿ ಅಂತ ಶುಭ ಹಾರೈಸಿ ನಮ್ಮ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾರೆ. ಪರಮ ಪೂಜ್ಯ ವಾಮದೇವ ಮಹಾಂತ ಶಿವಶಾಂತ ಸ್ವಾಮಿ, ಪರಮ ಪೂಜ್ಯ ಶ್ರೀ ಬಸವರಾಜ ಶಾಸ್ತ್ರಿಗಳು ಸಹ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಹಜರತ್ ಸೈಯದ್ ಶಾ ಅಭಿಮತವಾಗಿ ಜೀವನ್ ಸಾನ ತಂದೆ ಅವರಿಗೂ ಕೂಡ ಸನ್ಮಾನ. ಶ್ರೀ ದೇವ ಪಾಲ್ ಸಭಾಪತಿ ಸ್ವಲ್ಪ ಹಿಂದೆ ಹೋಗ್ರಣ, ಸ್ವಲ್ಪ ಇವ್ರು ರೈಟ್. ಶ್ರೀ ದೇವ ಪಾಲ್ ಸಭಾಪತಿ ಕ್ರಿಶ್ಚಿಯನ್ ಶಿವ ಪಾಸ್ಟರ್ಸ್ ವಿಶೇಷ ಸನ್ಮಾನ ಮಾಡುವಂತ ಜಗಣ ಛಾಯಾಗ್ರಾಹಕರು ಸ್ವಲ್ಪ ಮಟ್ಟಿಗೆ ನಮ್ಮ ಎಲ್ಲ ಗಣಪಾಠದ ಒಂದು ಛಾಯಾಚಿತ್ರವನ್ನು ತೆಗೆದುಕೊಂಡು ಸೊ ನಮ್ಮ ಪರಮ ಪೂಜ್ಯ ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಸರ್ ತಾವು ಬಂದಂತಹ ದಾರಿಯೊಂದಿಗೆ ತಮಗೆ ದೇವರು ಇನ್ನಷ್ಟು ಯಶಸ್ಸು ಹೆಸರಿಕೊಳ್ಳಿ. ಅದೇ ರೀತಿ ನಮ್ಮ ಪರಮ ಪೂಜ್ಯ ಶ್ರೀ ಬಸವರಾಜ ಶಾಸ್ತ್ರಿಗಳಿಗೂ ಸಹ ಸ್ವಲ್ಪ ತುಂಬ ಬೇಡ, ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಫೋಟೋ ಶೂಟ್ ಈ ಕಡೆ ಕೂಡ ಬರಬೇಕು. ಬಾ ತೆಗಿತಿರಲ್ಲೇ ನಂಗೆ ಬ್ಲರ್ ಆಗ್ತಿರುತ್ತೆ. ಅಲ್ಲೇ ಅವ್ರು ಅಷ್ಟೇ ಕ್ಲಿಯರ್ ಇರುತ್ತಾ, ವೈಕೆ ಮಾಡ್ತಾರ ಆಮೇಲೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರುತ್ತೆ. ಐತಿಹಾಸಿಕ ಕಂಪನಿ ನಾಡಿನ ಸೆಕೆಂಡ್ ಹಾಗೂ ಯುವ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಜಗಣ ಶಿವಾಚಾರ್ಯ ಮಹಾಸ್ವಾಮಿಗಳ ದಿಗ್ಗಮನದೊಂದಿಗೆ ನಮಸ್ಕಾರ ಕೂಡ ನಮ್ಮ ಇಲ್ಲಿ ಹಿರಿಯ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಅವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ.
ಆಗಿದ್ದಂತ ಹೊಸಕೋಟೆ ಜಗದೀಶ್ ಸರ್ ತುಂಬಾನೇ ಇವತ್ತಿನ ದಿನ ಒಂದು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿಭಾ ಪುರಸ್ಕಾರದೊಂದಿಗೆ ಇಲ್ಲಿ ರೈತ ದಂಪತಿಗಳು, ಪೌರ ಕಾರ್ಮಿಕರು, ಆಟೋ ಚಾಲಕರ ಅಧ್ಯಕ್ಷರು ಕೂಡ ನಮ್ಮ ಉದ್ಘಾಟನೆ ಮಾಡಿದ್ರು. ಅದೇ ರೀತಿ ನಮ್ಮ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾಗಿದ್ದಂಥ ಒಂದು ಉಳಿಸುವ ಮಹಾನ ವೇದಿಕೆಯ ಪ್ರಶಾಂತ್ ಕಲ್ಲೂರ್ ಸರ್ ಕೂಡ ವೇದಿಕೆಗೆ ಸಾಕ್ಷಿ ಆಗ್ತಾ ಇದ್ದಾರೆ. The time is very less. It's a very bit of a situation. कहते हैं ना बहुत जल्दी जल्दी चल रहा है. हाई टेंशन रहती है. ಸನ್ಮಾನ ಕಾರ್ಯಕ್ರಮ ಬೇಗ ಮುಗಿಸ್ಕೊಳ್ತಾ ಪ್ಲೀಸ್. ಈಗ ಫೋಟೋಗ್ರಾಫ್ರಿ ಛಾಯಾಚಿತ್ರವನ್ನು ತೆಗಿಬೇಕು. ಸುಮ್ಮನೆ ಫೋಟೋ ತೆಗಿಬೇಕು. ಯೇಸು ಕ್ರಿಸ್ತರು ಜಗದೀಶ್ ಅವರಿಗೂ ಒಳ್ಳೆ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಉತ್ತಮವಾದ ರೀತಿಯಲ್ಲಿ ಆಡಳಿತದಲ್ಲಿ ಮತ್ತು ಮುಂದಿನ ಒಂದು ರಾಜಕೀಯದಲ್ಲಿ ಎಲ್ಲದರಲ್ಲಿ ಅವರನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಲಿ ಎಂಬುದಾಗಿ ನಮ್ಮ ಹಾರೈಕೆ ಮತ್ತು ನಮ್ಮ ಪ್ರಾರ್ಥನೆ ಆಗಿರ್ತದೆ. ದೇವರವರನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು. ತಾಲೂಕು ಕಚೇರಿಯ ಉದ್ಘಾಟನೆ ಹಾಗೂ ತಾಲೂಕಿನ ಸರ್ವಧರ್ಮದ SSLC ಮತ್ತು ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಪ್ರೋತ್ಸಾಹಧನ ಹಾಗೂ ಆ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವಂತಹ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಎಮ್ಮೆಗನೂರು ಪೂಜ್ಯರ ಪಾದಚರಣೆಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಕಲ್ಯಾಣಿ ಚೌಕಿ ಮಠದ ಪೂಜ್ಯರಲ್ಲಿ ದಿವಾನ್ ಖಾನ ಕಂಪನಿಯ ಶ್ರೀ ಹಜರತ್ ಸೈಯದ್ ಶಾ ಪೂಜ್ಯರಲ್ಲಿ, ಹಾಗೆ ಕ್ರಿಶ್ಚಿಯನ್ ಪಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಪಾಪಾಪತಿ ಪೂಜ್ಯರಲ್ಲಿ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂತಹ ರೈತ ದಂಪತಿಗಳು, ಪೌರ ಕಾರ್ಮಿಕರಲ್ಲಿ, ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇರುವಂತಹ ಶ್ರೀಯುತ ಸಮಾಜದ ಹಿರಿಯರಾದ ರವಿ ಬಸವನಗೌಡರಲ್ಲಿ, ಮುಖಯ್ಯ ಸ್ವಾಮಿ ಅವರಲ್ಲಿ, ಶ್ರೀ KM ಸ್ವಾಮಿ ಅವರು ಸೇರಿದಂತೆ ಸಾಕಷ್ಟು ಜನ ಸರ್ವ ಸಮುದಾಯದ ಮುಖಂಡರುಗಳಿದ್ದಾರೆ. ಎಲ್ಲರಲ್ಲೂ ವಿಶೇಷವಾಗಿ ಈ ದಿವಸ ನೆಪ ಅಷ್ಟೇ, ನಮ್ಮ ಹೊಸಕೋಟೆ ಜಗದೀಶನ ಜನ್ಮದಿನ, ಅದೊಂದು ನೆಪ. ಆ ನೆಪದಲ್ಲಿ ವಿದ್ಯಾರ್ಥಿಗಳಿಗೆ, ರೈತರಿಗೆ, ಎಲ್ಲರಿಗೂ ಏನಾದ್ರು ಒಂದು ಸೇವೆ ಸಲ್ಲಿಸಬೇಕು ಅನ್ನೋ ತವಕ ಒಂದು, ಅವರಿಗೂ ಸಹ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾರೆ. ನಮ್ಮ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ BV ಗೌಡರು ಇರ್ಬೋದು, ತಾಲೂಕು ಅಧ್ಯಕ್ಷರಾದ ಬಳೆ ಮಲ್ಲಿಕಾರ್ಜುನ್ ಅವರು ಸೇರಿದಂತೆ ವೇದಿಕೆಯ ಎಲ್ಲರಲ್ಲೂ ಎಲ್ಲ ನಮ್ಮ ಪದಾಧಿಕಾರಿಗಳು, ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಎಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನು ಆರಕ್ಷಕ ಸಿಬ್ಬಂದಿಗಳು ಇರ್ಬೋದು, ಜೊತೆಗೆ ನಮ್ಮ ಪತ್ರಕರ್ತ ಮಿತ್ರರು, ಅವ್ರಿಗೂ ಸಹ ನಾನು ವಿಶೇಷವಾದ ಧನ್ಯವಾದಗಳು, ಶರಣಾರ್ಥಿಗಳನ್ನ ಈ ಮೂಲಕ ವೇದಿಕೆ ಮೂಲಕ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಏನು ಈಗಾಗಲೇ 1.5 ಗಂಟೆ ಪಾಪ ಒಂದು ಕಡೆ ವಿದ್ಯಾರ್ಥಿಗಳಿದ್ದಾರೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಆಯ್ಕೆಯಾದಂಥವರು, ಮತ್ತೊಂದು ಕಡೆ ಅದೇ ರೀತಿಯಾಗಿ ಸಾಕಷ್ಟು ಜನ ಹಿರಿಯರಿದ್ದಾರೆ. ಹೆಚ್ಚು ಮಾತನಾಡೋಕೆ ಹೋದ್ರೆ, ಯಾಕಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳಿಗಿನ್ನ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಇರ್ತದೆ. ಹಂಗಾಗಿ ನಾನು 10:30, 11
ಆಗ್ತದೆ. ಒಂದು 40 ನಿಮಿಷಗಳ ಕಾಲ ಏನಾದರೂ ಮಾತಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಮುಂದಿನ ಬಾರಿ ಆದಷ್ಟು ಬೇಗ ಒಂದು ದೊಡ್ಡ ಸಭೆ ಮಾಡುವ ಮೂಲಕ ಅವತ್ತು ನಾನು ಮಾತನಾಡ್ತೀನಿ. ಆದರೂ ಸಹ ಒಂದೆರಡು ನಿಮಿಷ ನಾವು ಹೊಸಕೋಟೆ ಜಗದೀಶ್ ಮತ್ತು ತಂಡದ ಬಗ್ಗೆ ಒಂದು ನಿಮಿಷ ಮಾತ್ರ ಹೇಳಿಲ್ಲ ಅಂದ್ರೆ ತಪ್ಪಾಗ್ತದೆ. ಸಜ್ಜನ ಯುವಕ ಏನು ಆತ ತುಂಬ ಇದರಿಂದ ನಮ್ಮ ಜಿಲ್ಲಾಧ್ಯಕ್ಷನೇ, ಆದ್ರೆ ಜಾಸ್ತಿ ಕಾರ್ಯಪ್ರವೃತ್ತಿ ಆಗಿದ್ದು ಈಗ. ಯಾಕೆ ಅಂತ ಕೇಳಿದ್ರೆ ಅವತ್ತು ಅವನಿಗೆ ಅವನದೇ ಆದಂತ ಒಂದೆರಡು ಉದ್ಯಮಗಳನ್ನ ಪ್ರಾರಂಭ ಮಾಡ್ತಾ ಇದ್ದ, ದುಡಿಮೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಸಮಾಜ ಸೇವೆ ವೇದಿಕೆ ಮುಖಾಂತರ ಗುರುತಿಸ್ಕೋಬೇಕು ಅಂದ್ರೆ ನೀವು ಮೊದಲು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಮಗನಾಗಿ, ಮದುವೆ ಆದವರಿದ್ರೆ ನಿಮ್ಮ ಹೆಂಡತಿಗೆ ಒಳ್ಳೆ ಗಂಡನಾಗಿ, ಮಕ್ಕಳಿರೋರಿದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ, ಅದಾದ ಮೇಲೆ ಸಮಾಜದ ಬಗ್ಗೆ, ಸಾರ್ವಜನಿಕರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಅಂತ. ಯಾಕಂದ್ರೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಒಬ್ಬ ಒಳ್ಳೆ ಮಗ ಆಗಕ್ ಸಾಧ್ಯ ಇಲ್ಲ ಅಂದ್ರೆ, ನಿಮ್ಮ ಹೆಂಡತಿಗೆ ಒಳ್ಳೆ ಗಂಡ ಆಗಕ್ ಸಾಧ್ಯ ಇಲ್ಲ ಅಂದ್ರೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಅಪ್ಪ ಆಗಕ್ ಸಾಧ್ಯ ಇಲ್ಲ ಅಂದ್ರೆ, ಸಮುದಾಯದ ಬಗ್ಗೆ, ಸಮಾಜದ ಬಗ್ಗೆ, ಸರ್ವರ ಬಗ್ಗೆ ಹೇಳುವಂತ ಯೋಗ್ಯತೆ ನನಗಾಗ್ಲಿ ಬೇರೆ ನಮ್ಮ ಜಗದೀಶ್ ಆಗಲಿ ಯಾರು ಇರಕ್ ಸಾಧ್ಯ ಇಲ್ಲ. ಅದನ್ನೆಲ್ಲ ಆಚರಿಸ್ಕೊಂಡು ಅರಿವು ಮಾಡಿಕೊಂಡು ಇವತ್ತು ಒಬ್ಬ ಉದ್ಯಮಿಯಾಗಿ, ಸಮಾಜ ಸೇವಕನಾಗಿ ನನಗೆ ಬಹಳ ಖುಷಿ ಆಗ್ತದೆ. ನಾನು ಹೇಳ್ದೆ ಏನ್ ಮಾಡ್ತಾ ಇದೀಯ ಅಂತ. ಇಲ್ಲ ಅಣ್ಣ, ಎಲ್ಲಾ ಸಮುದಾಯದವರು, ಅವರು ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಹಿಂದೂಗಳು ಇರ್ಬೋದು, ಅದರಲ್ಲೂ ಸಹ ಸರ್ವ ಜಾತಿಯವರು, ಎಲ್ಲಾ ಸಮಾಜದವರು ಇದ್ದಾರೆ. ವಿದ್ಯಾರ್ಥಿಗಳು ಅಂದ್ಮೇಲೆ ನಾವು ಜಾತಿ ಧರ್ಮವನ್ನು ಹುಡುಕೋದು ಬೇಡ. ಯಾರ್ಯಾರು ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅವ್ರಿಗೆಲ್ಲ ನಾವು ಕೈಲಾದಂತಹ ಒಂದು ಧನ ಸಹಾಯವನ್ನು ಮಾಡುವ ಮೂಲಕ ನನ್ನ ಜನ್ಮ ದಿನಾಚರಣೆಯನ್ನು ನಾನು ಆಚರಿಸ್ಕೊತೀನಿ ಅಂತ. ಸರಿ, ನನಗೂ ಖುಷಿ ಅನ್ನಿಸ್ತು. ಜನ್ಮ ದಿನಾಚರಣೆಯ ನೆಪದಲ್ಲಿ ಒಂದು 100, 200, 300 ಎಷ್ಟು ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ, ಒಂದಷ್ಟು ಜನಕ್ಕೆ ಭವಿಷ್ಯವನ್ನು ರೂಪಿಸುವಂತಹ ಕೆಲಸವನ್ನ ನಮ್ಮ 162 ವಿದ್ಯಾರ್ಥಿಗಳು ನೋಡಿ, 162 ವಿದ್ಯಾರ್ಥಿಗಳು ಒಂದು ಕೊಟ್ಟ ಸಹಾಯವನ್ನು ಮಾಡುವ ಮೂಲಕ ಈ ಒಂದು ದಿನವನ್ನು ವಿಶೇಷವಾಗಿ ಆಚರಿಸ್ಕೊತಾ ಇರುವಂತಹ ಸಹೋದರ ಹೊಸಕೋಟೆ ಜಗದೀಶ್ ಮುಂದಿನ ವರ್ಷ ಮತ್ತು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ, ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುವಂತಹ ಶಕ್ತಿಯನ್ನ ಬಸವಣ್ಣನವರು, ಶಿವಕುಮಾರ್ ಸ್ವಾಮೀಜಿಯವರು ಕೊಡ್ಲಿ. ಹಾಗೆ ಅತ್ಯಂತ ಚತುರ, ನಾನು ಯಾವಾಗಲೂ ಹುಷಾರಾಗಿರ್ಬೇಕು ಅಂತಿದ್ದು ನಮ್ಮ ಕಂಪ್ನಿಯ ತಾಲೂಕು ಅಧ್ಯಕ್ಷ ನಮ್ಮ ಬಳೆಯಲ್ಲಿ ಇವರೆಲ್ಲರೂ ಸೇರಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅಮರ್ ಗೌಡ್ರು ಇರ್ಬೋದು, ಎಲ್ಲರೂ ಇದ್ರಿ. ಹೆಸರು ಹೇಳ್ತಾ ಹೋದ್ರೆ ಬಹಳ ಸಮಯ ಆಗ್ತದೆ. ಆದರೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಒಂದು ಸುಂದರವಾದ ಕಾರ್ಯಕ್ರಮವನ್ನ ಮಾಡಿದರೆ ಮುಂದಿನ ಹಂತದಲ್ಲಿ ಏನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂತ ಕಾರ್ಯಕ್ರಮವನ್ನ ಮುಂದುವರಿಸಿ ಮತ್ತೊಮ್ಮೆ ಬಂದಾಗ ವಿಶ್ವಗುರು ಬಸವಣ್ಣನವರಿರ್ಬೋದು, ವೀರಶೈವ ಸಮಾಜ ಯಾಕೆ ನಾವೆಲ್ಲರನ್ನ ಪೂಜ್ಯರು ಹೇಳ್ತಿದ್ರು ಒಪ್ಕೋತೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಮಾತುಗಳನ್ನ ಹೇಳ್ಬೇಕು, ಹೇಳ್ತೀನಿ ಮುಂದಿನ ಸಲ ಬಂದಾಗ. ಈಗ ಸಮಯದ ಅಭಾವ ಇರೋದರಿಂದ ಏನು ನಮ್ಮ ವಿದ್ಯಾರ್ಥಿ ವೇತನ ಕೊಡುವಂತ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಕೇಳ್ಕೊತಾ, ಇಲ್ಲಿವರೆಗೆ ನನ್ನನ್ನು ಕರೆಸಿ ಒಂದು 4 ಮಾತುಗಳು ಆಡಕ್ಕೆ ಅವಕಾಶ ಕೊಟ್ಟಂತಹ ಸಮಸ್ತ ಬಳ್ಳಾರಿ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಕಂಪ್ಲಿ ತಾಲೂಕು ಮಹಾವೇದಿಕೆಯ ಸರ್ವ ಸದಸ್ಯರಿಗೆ ಎಲ್ಲರಿಗೂ ನನ್ನ ಅನಂತ ಕೋಟಿ ಶರಣಾರ್ಥಿಗಳು. ಒಳ್ಳೆಯದು. ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಗೌರವ ಅಂದ್ರೆ ಹೂವಿನ ಸಹವಾಸ ಮಾಡಿದ ಸಾಮಾನ್ಯ ದಾರವೂ ಕೂಡ ಭಗವಂತನ ಕೊರಳಿನಲ್ಲಿ ವಿರಾಜಿಸುವ ಹಾಗೆ, ಹೂವಿನ ಸಹವಾಸವನ್ನು ಮಾಡಿದ ಸಾಮಾನ್ಯ ದಾರವೂ ಕೂಡ ಭಗವಂತನ ಕೊರಳಿನಲ್ಲಿ ವಿರಾಜಿಸುವ ಹಾಗೆ, ಗುಣವಂತನ ಸಹವಾಸವನ್ನು ಮಾಡಿದ ಸಾಮಾನ್ಯ ವ್ಯಕ್ತಿಯೂ ಕೂಡ ಗೌರವವನ್ನು ಪಡೆಯುತ್ತಿರುತ್ತೆ. ಅಂದ್ರೆ ಗುಣವಂತನ ಸಹವಾಸವನ್ನು ಮಾಡಿದ ಸಾಮಾನ್ಯ ವ್ಯಕ್ತಿಯೂ ಕೂಡ ಗೌರವ
ಆದಷ್ಟು ಬೇಗ ಮುಂದಿನದಾಗಿ ಪ್ರತಿಭಾ ಪುರಸ್ಕಾರ ಇರುತ್ತದೆ. ಅಮ್ಮ ಸ್ವಲ್ಪ ಅದು ಸರಿ ಅದು ಸರಿ ಅದು ಸರಿ ಅದು ಸರಿ ಹೆಗ್ಗಣ ಇಲ್ಲಿ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಹಾಗೆ ನಮ್ಮ ತಾಲೂಕಾಧ್ಯಕ್ಷರು ವೇಷಗಳಿಗಾಯ್ತ ಇವರಿಗೆ ನಮ್ಮ ಕಂಪ್ನಿಯ ಲಿಂಗಾಯತ ಸಮಾಜದ ಅಧ್ಯಕ್ಷರಿಂದ ವಿಶೇಷ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇಲ್ಲಿ ಅಲ್ಲಲ್ಲ ಬೊಮ್ಮ ಏ ಬೊಮ್ಮ ನಿಮ್ಮ ಮುಂದೆ ಬಾ ಹೇಳ್ತೀನಿ ಬಾ ಇಲ್ಲಿ ಈ ಕಡೆ ಬಾ ಆ ಕಡೆ ಬಾ ಆ ಕಡೆ ಸೈಡ್ ಬಾ ಆ ಕಡೆ ಸೈಡ್ ಬಾ ಬಾಬಾ ಈ ಕಡೆ ಬಾ ಈ ಕಡೆ ಬಾ ಅಪ್ಪಾಜಿ ಡಿಸ್ಪ್ಲೇ ಅಪ್ಪಾಜಿ ನಡೀತಲ್ಲ ಹಿರಿಯರು ಮಾತನಾಡ್ತಾರೆ ಇರಬೇಕು ಇದ್ದರೇನೆಂದರೆ ಆಮೇಲೆ ಆಸ್ತಿ ಹತ್ತಷ್ಟು ಗಳಿಸಲಿಲ್ಲವೇ ಪ್ರೀತಿ ವಿಶ್ವಾಸ ನಂಬಿಕೆ ಅಂತೆ ಇರಬೇಕು ಇದ್ದರೇನೆಂದರೆ ಅರಮನೆ ಆಸ್ತಿ ಹತ್ತಷ್ಟು ಪ್ರೀತಿ ವಿಶ್ವಾಸ ನಂಬಿಕೆ ನನಗೆ ಅಂತ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಮತ್ತು ಅಭಿಮಾನ ಬಲವನ್ನು ಪಡೆದಿರ್ತಕ್ಕಂಥ ಶ್ರೀ ಬಸವರಾಜ ಜಗದೀಶಣ್ಣವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕವಾದ ಶುಭಾಶಯಗಳನ್ನು ಕೋರೋಣ. ಅವರ ಒಂದು ಆರೋಗ್ಯ ಆಯುಷ್ಯ ಹಾಗೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ದೇವರು ಹಾಗೂ ಭಗವಂತನು ನೀಡುವ ಮುಖಾಂತರ ಬಡವರಿಗೆ, ದೀನದಲಿತರಿಗೆ, ಅಲೆಮಾರಿಗಳಿಗೆ ಹಾಗೂ ನಿರ್ಗತಿಕರಿಗೆ ಹಾಗೂ ಪ್ರತಿಭಾವಂತರಿಗೆ ದಾರಿ ನೀಡುವಾಗಲೇ ಕಂಪ್ಲೀಟ್ ತಾಲೂಕಿಗೆ ಇನ್ನೊಂದಿಷ್ಟು ಮಾದರಿಯಾಗಲಿ ಅಂತ ಅವರನ್ನು ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಪ್ರೀತಿಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಮಗನೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಹೃದಯಪೂರ್ವಕವಾದಂತಹ ಶುಭಾಶಯಗಳು. ಅದೇ ರೀತಿ ಅಭಿಮಾನಿಗಳು ಪ್ರೀತಿಪೂರ್ವಕದಿಂದ ಸಾಧಿಸಬೇಕಾಗಿ ಕೋರಲಾಗಿದೆ. ಜಗ್ಗಣ ಅವ್ರಿಗೆ ಸ್ವಲ್ಪ ಸ್ವಲ್ಪ ಆದಷ್ಟು ಬೇಗ ಮಾಡಬೇಕು, ಸಮಯ ಇದೆ ನಮ್ಮ ಹತ್ರ, ಪ್ಲೀಸ್. ಸೊ ಇದು ಕೂಡ ಬಹಳಷ್ಟು ಧನ್ಯವಾದಗಳು. ಪ್ರತಿಭಾ ಪುರಸ್ಕಾರ ಆದ್ಮೇಲೆ ವಿರುದ್ಧ ಯಾರು ವೇದಿಕೆಗೆ ಬರ್ಬೇಡ್ರಿ. ಈಗ ಪ್ರತಿಭಾ ಪುರಸ್ಕಾರ ಪುರಸ್ಕಾರಕ್ಕೆ ವಿದ್ಯಾರ್ಥಿಗಳು ಭಾರತೀಯ ದಯಮಾಡಿ ಸಾಲಿನಲ್ಲಿ ಹೋಗಬೇಕಾಗಿ ವಿನಂತಿ ಅವರ ಅಭಿಮಾನಿಗಳು. ಸ್ವಲ್ಪ ದಯವಿಟ್ಟು ಬೇಗ ಅಭಿಮಾನಿಗಳು ದಯಮಾಡಿ ಈ ಕಡೆ ಬರುವ ಮೂಲಕ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸರ್ ದಯವಿಟ್ಟು ಪ್ಲೀಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ಮಾಡಿದ್ದಾಗಿದೆ. ಈ ಒಂದು ಪ್ರತಿಭಾ ಪುರಸ್ಕಾರ ಆದ ನಂತರ ಅವರಿಗಿರುತ್ತೆ. ಸರ್ ಜಗದೀಶ್ ಸರ್ ನೀವು ಈ ಕಡೆ ಬರ್ಬಿಡಿ, ನೀವು ಈ ಕಡೆ ಬರ್ಬಿಡಿ ಸರ್. ಸರ್ ಇನ್ನೂ ತುಂಬಾ ಜನ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಮುಗಿದ್ಮೇಲೆ ನೀವೆಲ್ಲರೂ ಬರ್ಬೋದು, ದಯವಿಟ್ಟು ಪ್ಲೀಸ್. ಸೊ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಪ್ಲೀಸ್. ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇರಬೇಕಾದ್ರೆ ಮಾತಿನ ಮೌಲ್ಯಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತದೆ. ಯಾಕಂತಂದ್ರೆ ಮಾತು ಜಾಸ್ತಿ ಬಂದಂತೆಲ್ಲ ಅಭಿಮಾನಿ ಮಾತನ್ನು ಗಳಿಸಬಹುದು, ಮಾತಿನ ಮೌಲ್ಯವನ್ನು ಹೆಚ್ಚಿಸಬಹುದು. ಆದರೆ ಅಭಿಮಾನಿಗಳ ಪ್ರೀತಿ ಹಾಗೂ ವಿಶ್ವಾಸವನ್ನು ಹೆಚ್ಚಿಸುವಂತ ಇರಲು ಹೇಳ್ತಾರೆ. ಅಂತ ಒಂದು ಅಭಿಮಾನಿ ಬಲವನ್ನು ಪಡೆದಿರ್ತಕ್ಕಂಥ ಹೊಸಕೋಟೆ ಜಗದೀಶಣ್ಣ ಅವರು ದಯಮಾಡಿ ಜಗದೀಶಣ್ಣ ದಯವಿಟ್ಟು ಜಗದೀಶಣ್ಣ ಮಕ್ಕಳಿಗೆ ಗೊತ್ತಾಗ್ತದೆ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ. ಭಾರತೀಯ ಶಿಶು ವಿದ್ಯಾಲಯ ಕಂಪ್ಲಿ ವಿದ್ಯಾರ್ಥಿನಿಯರು, ಅದಾದ ನಂತರ ಬ್ರೈಟ್ವೇ ಶಾಲೆ ಕಂಪ್ಲಿ 90% ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯರು ವೇದಿಕೆ ಪ್ರಭಾವದಲ್ಲಿ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅದಾದ ನಂತರ ಚೇತನ ವಿದ್ಯಾನಿಕೇತನ ಕಂಪ್ಲಿ ಈ ಶಾಲೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಬರಬೇಕಾಗಿ ವಿನಂತಿ.
ಆ ಒಂದು ಹಕ್ಕದ ಶಿಕ್ಷಣದಲ್ಲಿ ಉತ್ತಮವಾದ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಐತಿಹಾಸಿಕ ಕಂಪನಿ ತಾಲೂಕಿನ ಯುವ ಕ್ರಮ ಶ್ರೀ KM ಹೇಮೇಶ್ ಸ್ವಾಮಿಯವರು ಹಾಗೂ ಶ್ರೀ ಮುಖೇಶ್ ಸ್ವಾಮಿ ಅವರ ಹಿರಿಯರ ಘನೋಪಸ್ಥಿತಿಯಲ್ಲಿ ನೆರವೇರಿಸ್ತಾ ಇದೆ. ಇದರ ನಂತರ ಶ್ರೀ ಭಾರತೀಯ ಶಿಕ್ಷಣ ವಿದ್ಯಾಲಯ ಕಂಪ್ಲಿ ವಿದ್ಯಾರ್ಥಿಗಳು ಬರಬೇಕಾಗಿದೆ. The next one, Bright Ways ಶಾಲೆ ಕಂಪನಿಯ ವಿದ್ಯಾರ್ಥಿಗಳು, ಅದೇ ರೀತಿ ಚೇತನ ವಿದ್ಯಾಲಯ ಕಂಪನಿಯ ವಿದ್ಯಾರ್ಥಿಗಳು. Please. ಇಡೀ ರಾಜ್ಯ ದೇಶಕ್ಕೆ ಮಾದರಿಯಾಗಲಿ ಅಂತ ಕೋರ್ತಾ ಅದರ ನಂತರ ಶ್ರೀ ಕಂಪ್ಲಿ ಹಾಗೂ ಚೇತನ ವಿದ್ಯಾನಿಕೇತನ ಶಾಲೆಯ ಕಂಪ್ಲಿ ಇಲ್ಲಿ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಹಾಗೆ ತಾಲೂಕು ಅಧ್ಯಕ್ಷರು ಎಲ್ಲರ ಉಪಸ್ಥಿತಿಯಲ್ಲಿ ಇವತ್ತು ಯಾರಾದರೂ ವಿದ್ಯಾರ್ಥಿಗಳ ಅನುಪಸ್ಥಿತಿಯಲ್ಲಿ ಅವರ ತಂದೆ ತಾಯಿಗಳು ಕೂಡ ಯಾರಾದರೂ ಕೂಡ ವೇದಿಕೆ ಮೇಲೆ ಬರಬಹುದು. ಸ್ವಲ್ಪ ಸೈಡ್ ಬನ್ನಿ. ರಾಮಸಾಗರ್ ವಿದ್ಯಾರ್ಥಿನಿಯರು, ಅದೇ ರೀತಿ ಸರ್ಕಾರಿ ಶಾಲೆ ಶ್ರೀರಾಮ ರಂಗಾಪುರ. ಶಿಕ್ಷಣದ ಭಾಷೆಯಲ್ಲಿ ಅದ್ಭುತ ಸಾಧನೆಗೈದ ಕಂಪ್ಲಿ ತಾಲೂಕಿನ SSLC ಹಾಗೂ PUC ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನವರ ಭವಿಷ್ಯ ಉದ್ಯೋಗವಾಗಲಿ, ಅವರ ಶಿಕ್ಷಣ, ಉದ್ಯೋಗ ಹಾಗೂ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸರ್ಕಾರಿ ಶಾಲೆ ದೇವಸಮುದ್ರ, ಸರ್ಕಾರಿ ಶಾಲೆ ದೇವಲಾಪುರ, ಗರ್ಲ್ಸ್ ಕಾಲೇಜ್ ಕಂಪ್ಲೀಟ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಬಿಂಗ್ಡೋರ್. ಮುಂದಿನಾಗಿ ಈಗ ಮೈನಾರಿಟಿ ಮೊದಲ ಶಾಲೆ ಕಂಪ್ಲಿ ಮತ್ತು ನಿವೇದಿತ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಅವರ ಒಂದು ಅನುಪಸ್ಥಿತಿಯಲ್ಲಿ ಪಾಲಕರು ಯಾರಾದ್ರೂ ಒಬ್ಬರು ಬಂದರು ಸರ್ ವೇದಿಕೆ ಮೇಲೆ ಮುಂದಿನ ಶಾಲೆ ಸಾಹಿತಿ ಶಾಲೆ. ಸೊ ದಯವಿಟ್ಟು ಈ ಒಂದು ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಹುಟ್ಟು ಹಬ್ಬದ ನಿಮಿತ್ತ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮುಂದಾಗಿದಲ್ಲಿ ನೆಕ್ಸ್ಟ್ ಆಯ್ತಲ್ಲ ಪಾಲಕರು ಅಥವಾ ಶಿಕ್ಷಕರು ಸಹ ಈ ಒಂದು ಪುರಸ್ಕಾರವನ್ನ ಗೌರವಾರ್ಥವಾಗಿ ಪಡ್ಕೊಳ್ಬಹುದಾಗಿದೆ. ವಿಜಯ್ ಅದನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕು. ವಿಜಯ್ ಅವರೇ, ವೆಂಕಯ್ಯ ಮೆಮೋರಿಯಲ್ ಶಾಲೆ ಎಲ್ಲಿದ್ದು
ಪಾತ್ರರಾಗ್ತಾ ಇದ್ದಾರೆ ಈ ಒಂದು ನಮ್ಮ ಪ್ರತಿಭಾ ಪುರಸ್ಕಾರ 2026ರ ಪ್ರೋತ್ಸಾಹ ಧನಾರ್ಜನೆ ಕಾರ್ಯಕ್ರಮಕ್ಕೆ. ಹಾಗೆ ನಮ್ಮ ವೀರೇಶಂಗ ಲಿಂಗಾಯತ ಮಹಾವೇದಿಕೆಯ ಒಂದು ಜಿಲ್ಲಾಧ್ಯಕ್ಷರಾಗಿದ್ದ ಬಳ್ಳಾರಿಯ ನಮ್ಮ ಹೊಸಕೋಟೆ ಜಗದೀಶ್ ಶ್ರೀ ವೆಂಕಯ್ಯ ಮೊಮ್ಮರೇಗಲ್ ಶಾಲೆ ಅವರ ತಯಾರಿಯಲ್ಲಿರುವುದು. ವೆಂಕಯ್ಯ ಮೆಮೋರಿಯಲ್ ಶಾಲೆ ವಿದ್ಯಾರ್ಥಿಗಳು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಿತ್ರರು ವಿದ್ಯಾಸಾಗರ ವಿದ್ಯಾರ್ಥಿಗಳು ಬಹಳ ಜನ ಇದ್ದಾರೆ. ಎಲ್ಲರೂ ಒಂದೇ ಲೈನ್ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಏನು ಯಾವ ಪುರಸ್ಕಾರ ಬಂದಿರೋ ಎಲ್ಲ ಹಿಂದೆ ಬಂದ್ಬಿಡಿ. ನಾವು ಕರ್ನಾಟಕ ಮುಂದೆ ಬಂದ್ಬಿಡಿ ಎಲ್ಲರೂ ಬಂದ್ಬಿಡಿ, ಹಿಂದೆ ಬಂದ್ಬಿಡಿ. ಎಲ್ಲ ವಿದ್ಯಾರ್ಥಿಗಳು ಬಂದ್ಬಿಡಿ. ಈ ಕಡೆ ಹಿಂದ್ಗಡೆ ಜಾಗ ಜನಕ್ಕೆ ಕರ್ನಾಟಕ ಮುಂದೆ ಬಂದ್ಬಿಡಿ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಬೇಗನೆ ವೇದಿಕೆ ಮೇಲೆ ನಮ್ಮ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಬೇಕು. ವಿದ್ಯಾಸಾಗರ ಶಾಲೆ ವಿದ್ಯಾರ್ಥಿಗಳು ದಯವಿಟ್ಟು ಆದಷ್ಟು ಬೇಗ ಬರಬೇಕು. ಸೊ ಈ ಒಂದು ಪ್ರತಿಭಾ ಪುರಸ್ಕಾರ 2026 ನಮ್ಮ ಭೂತಕಾಲ ರಾಜ್ಯ ಮಾಡಿರುವಂತಹ ವೀರೇಶಂಗ ಲಿಂಗಾಯತ ಮಹಾವೇದಿಕೆ ಬಳ್ಳಾರಿಯ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಡವರ ಭಟ್ರು, ಬಡವರ ಆಶಾಕಿರಣ ಒಂದು ವಿದ್ಯಾರ್ಥಿಗಳಿಗೆ ಸಮಾಲೋಚಕವಾಗಿ ತನ್ನ ಉಡುಗೊರೆಗೆ ಕೊಟ್ಟಿರ್ತಕ್ಕಂಥ ಹೊಸಕೋಟೆ ಜಗದೀಶ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳು.
ಬೆಳೀತಾ ಇದೆ. ಇದರಿಂದ ದೊಡ್ಡ ಮಟ್ಟದ ಅನ್ನದಾನ, ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ, ಅದೇ ರೀತಿ ರೈತ ದಂಪತಿಗಳಿಗೆ, ಅದೇ ರೀತಿ ನಮ್ಮ ಪೌರ ಕಾರ್ಮಿಕರು, ಅದೇ ರೀತಿ ಆಟೋ ಚಾಲಕ ಅಧ್ಯಕ್ಷರಿಗೆ ಎಲ್ಲವನ್ನ ಮಾಡಿರ್ತಕ್ಕಂತಹ ನಮ್ಮ ಜಗದೀಶ್ ಹೊಸಕೋಟೆ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದಾರೆ. ನೆಕ್ಸ್ಟ್ ವಿದ್ಯಾಭಾರತಿ ಶಾಲೆ ವಿದ್ಯಾ ಅದು ಭಾರತಕ್ಕೆ ಭಾರತಿ ನಮ್ಮ ಕಂಪನಿಯ ವಿದ್ಯಾಭಾರತಿಯ ಸ್ಟೂಡೆಂಟ್ಸ್ ಇರಬೇಕು. ಚೌಧರಿ, ಕೆ ಮಾನಸ, ನಿಸರ್ಗ, ಅವರು ಹೆಸರು ಹೇಳಿದ್ರೆ ಬೇರೆ ಹೆಸರು ವೇದಿಕೆ ಬಲಗೈ ಮೇಲೆ ಬಂದು ಇಲ್ಲಿ ಕೇಳ್ಕೊಂಡು ಬರ್ಬೋದು. ಇಡೀ ಅಶ್ವಿನಿ, ಧನಲಕ್ಷ್ಮಿ ತೆಗೆದುಕೋಟೆ,
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಶಬು ಅವರ ಇಲ್ಲಿ ಸಮಾವೇಶವಾಗಿದ್ದಾರೆ. ಊಟ ಯಾರ್ಯಾರು ಮಾಡಿಲ್ಲ ಅವರೆಲ್ಲರೂ ಸಹ ಕೆಳಗಡೆ ಊಟ ವ್ಯವಸ್ಥೆ ಆಗಿದೆ. ಸೊ ಇದೇನು ವ್ಯವಸ್ಥೆ ಇರುತ್ತೆ. ಎಲ್ಲರೂ ಬರಬೇಕಾಗಿ ವಿನಂತಿ. ಕೊನೆ ಸಾರಿ ಸೊ ತಮಗೆಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಸೊ ನಮ್ಮ ಚೆನ್ನಾಗಿ ಎಲ್ಲರೂ ಸಾಯಂಕಾಲ ಮಾತೆಯವರು ಕೂಡ ಭಾಷಣ ಸಾಯಂಕಾಲ ನಾವಿರ್ತೀವಿ, ನೀವು ವಿನಂತಿ, ನಾವು ಯಾವಾಗ ಇರ್ತೀವಿ. ರಾಮನಿಗೆ ಬಲಗೈ ಭಟ್ಟ, ಆಂಜನೇಯ ಪ್ರಭಾವ ಇದ್ದು, ಅದೇ ರೀತಿ ಹೊಸಕೋಟೆ ಜಗದೀಶನಿಗೆ ಬಲಗೈ ಭಟ್ಟ ಪ್ರಮೋದ.
ಖಂಡಿತ ಜಗದೀಶ್ ಸರ್ ಈ ವ್ಯಕ್ತಿನ ಮರೆಯಕ್ಕಾಗಲ್ಲ. ಶ್ರೀರಾಮನಿಗೆ ಆಂಜನೇಯ ಯಾವ ರೀತಿ ಬಲಗೈ ಬಂಟನಾಗಿದ್ದಾರೆಯೋ ಆ ಒಂದು ಸಂಜೀವನಿ ಗುಡ್ಡವನ್ನು ತರ್ತಾರೆ. ಅದೇ ರೀತಿ ನಮ್ಮ ಹೊಸಕೋಟೆ ಜಗದೀಶ್ ಸರ್ಗೆ ಬಲಗೈ ಬಂಟ ಅಂದ್ರೆ ಪ್ರಮೋದ. ತುಂಬಾ ರಾಜಣ್ಣವರು ಬರಬೇಕು. ತುಂಬಾ ರಾಜಣ್ಣವರು ಬನ್ನಿ. ತುಂಬಾ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ಗಂಗಾಧರ್ ಸರ್ ಕರೀತಾರೆ. ಕಣ್ಣಲ್ಲಿ ಪ್ರೀತಿ ತುಟಿಯಲ್ಲಿ ನಗು ಬಂದ ಅತಿಥಿಗಳಿಗೆ ಹೃದಯದ ಹಾಡು. ನಮ್ಮ ಮನೆ ಬಂದಾಗ ನೆನಪಿನ ಶಕ್ತಿ ಒಂದೇ ಒಂದು, ಅದು ಹೊಸಕೋಟೆ ಜಗದೀಶ್ ಸರ್. ಗಂಗಾಧರ್